ಒಂದು ಪಾಟಿ ಕೆಚ್ಚಲು ಒಂದು ಇದ್ರಂದ್ರ ಸರ್ ಒಂದು ಪಾಟಿ ಕೆಚ್ಚಲು ಕೊಡ್ರಿ ಹಾಕ್ಲಕ್ಕ ಏನೋ ಹೇಳಿದ್ಲ ಏನೇನು ತಗಾರೋ ನೋಡನ್ ಹೇಳಿ ಏನೋ ಹೇಳು ಏನಿಲ್ಲ ನೋಡನ್ ಹೇಳು ಹೋಗತ್ ನೋಡ್ಬೇಕಪ್ಪಲ್ಲ ಒಂದು ನೆಕ್ಸ್ಟ್ ಏನೇ ಒಂದು ಮಾಡಿದ್ರು ದೊಡ್ಡದಾಗಿ ಮಾಡಬೇಕು ಅದೊಂದು ನನಗೆ ಆಸೆ ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಮಗ ಅಂತೂ ನಾ ಅಲ್ಲ. ನಮಸ್ಕಾರ ಎಲ್ಲ ಬಡ್ರ ಮಂದಿಗೆ ಮಾತಾಡೋಕೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ತಾಯಿನ ಪ್ರೀತಿಸೋ ಎಲ್ಲ ಜೀವಗಳಿಗೆ ಈ ಅವನ ಮಗ ಮಾಡುವಂತಹ ನಮಸ್ಕಾರಗಳು. ನಾವು ಯಾವಾಗಲೂ ಹಿಂಗೆ ವಿಡಿಯೋ ಮಾಡ್ತಿದ್ವಿ, ಒಂದು ಸ್ವಲ್ಪ ಬದುಕಿನ ಬದಲಾವಣೆ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಹಿಂಗೆ ವಿಡಿಯೋ ಮಾಡತ್ತೀನಿ. ನಿಮ್ಮೆಲ್ಲರ ಸಪೋರ್ಟ ಈ ಅವನ ಮಗನ ಮೇಲೆ ಇರಲಿ. ಹೋಗೋಣಂತ ಬರ್ರಿ. ಸದ್ಯಕ್ಕೆ ನಾ ಇದ್ದಿದ್ದು ಜಮಖಂಡಿ ಒಳಗೆ. ಇಲ್ಲಿಂದ ನನ್ನ ಫ್ರೆಂಡ್ ಪ್ರಜ್ವಲ್ ಮತ್ತು ಶಿವ್ ಕರ್ಕೊಂಡು ಇಲ್ಲಿಂದ ನಾನು ಹೊರಟಿದ್ದು ಬಾಗಲಕೋಟ್ಕ. ಅಣ್ಣ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಫುಲ್ ಹಚ್ಚಿಕೆಟ್ ಆಗತ್ತತಿ ನನ್ನ ದೋಸ್ತ್ ನನ್ನ ಮುಂದೆ ಯಾವ್ದಾನು ಕ್ಯಾಮ್ರಾ ತಗೋತಾನೆ. ನೀವೆಲ್ಲ ಫ್ರೆಂಡ್ಸು ಫುಲ್ ಹೊಟ್ಟಿ ಕಿಸ್ರಿ ಕ್ಯಾಮ್ರಾ ತೊಗೊಳತ್ತಾನು 5 ಲಕ್ಷ ರೂಪಾಯಿ ಕ್ಯಾಮ್ರಾ ತೊಗೊಳತ್ತಾನು. ಹೊಟ್ಟು ಉರಿಯಾದೈತ್ರಿ, ಹೇಳೋದು ಯಾರಿಗ್ರಿ? ಹಿಂಗ ಇನ್ನ ಮುಂದೆ ದೊಡ್ಡ ಏನ್ರ ತಗೋಟ್. ಈಗ ಎಲ್ಲಿ ಹೊಡೋದು? ಈಗ ಲೆಟ್ಸ್ ಗೋ ಬಾಗಲಕೋಟ್. ಬರ್ರಿ ಎದಕ್ ಕಾಡತ್ತಿರು ನೀವ್ ಕ್ಯಾಮ್ರಾ ತರತ್ತಿರು ನಾನ್ ತರತೀನಿ. ಟೈಮ್ ಚಾನ್ಸ್ ಇಲ್ಲ ಟೈಮ್ ಸೆನ್ಸ್ ಅಂದ್ರೆ ಏನು? ಚಕ್ಲಿ ತಿನ್ನು ನನಗತ್ತೆ. ನೀ ಗಾಡಿ ಮೇಲೆ ಕೂತಲ್ಲಿ ಹಿಂಗೆ ಕಾಣಿಸ್ತಿ, ನಾ ರೇಟ್ ಕುಳ್ಳಿದ್ದೀನಿ. ಏನು ಅನಿಸ್ತು? ನಾ ಹೈಟ್ ಅದ ಅನಿಸ್ತತಿ, ಗೆಟ್ ಅದ ಅನಿಸ್ತತಿ ಅಷ್ಟೇ. ಅದಕ್ಕೆ ಬಿಟ್ಟು ಬದುಕ್ ಬಗ್ಗೆ ಇವ್ ಬರೇ ಶಿಖರ ಇದಪ್ಪ. ನಿಮ್ ಜೀವನ ಬಗ್ಗೆ ಹೇಳು, ಇದ್ರ ಬಗ್ಗೆ ಹೇಳು. ಜೀವನ ಅಂದ್ರೆ ಏನು? ಕತ್ತಿ. ಬದುಕಂದ್ರೆ ಏನು? ಕತ್ತಿ. ಗಾಡಿ ಅಂದ್ರೆ ಏನು? ಕತ್ತಿ. ಮನುಷ್ಯ ಅಂದ್ರೆ ಏನು? ಕತ್ತಿ. ಚಸ್ಮಾ ಅಂದ್ರೆ ಏನು? ಕತ್ತಿ. ಸಾವು ಅಂದ್ರೆ ಏನು? ಫೋನ್ ಐ ಆಮ್ ಬಿಸಿ. ಹೊರಟಿದ್ದು ನಾವು ನನ್ನೊಂದು ಕ್ಯಾಮ್ರಾ ತರಗೋಸ್ಕರ. ಅಲ್ಲಿ ಹೋಗಿ ನಮ್ದು ಹಕ್ಕಿಕತೆ ಏನಾಗ್ತದೆ ನೋಡೋಣ. ಈ ಗಾಡಿ ನೋಡಿದ್ರೆ ಭಾಳ ಖುಷಿ ಆಗ್ತದೆ ನನಗೊಂದು ಆಸೆ. ಹಿಂಗೆ ತೊಗೊಂಡು ನಮ್ಮ ಹೋಗ ಇಂಥದ್ರ ಮೇಲೆ ತೊಗೊಂಡು ತಿರುಗಾಡ್ಬೇಕೈತೆ. ಬಟ್ ರೊಕ್ಕ ಖರ್ಚು ಮಾಡಿ ತೊಗೊಳೋದ್ರಿ ದೋಸ್ತೆ ಹಾನ ಬಿಡದ್ರೆ ಗಾಡಿ ಕೊಡ್ತಾನ. ಹೊರಟ ವಾಹನಗಳಿಗೆ ಪೆಟ್ರೋಲ್ ಅಗತ್ಯ ಅದ. ಸೊ ಹಾಗಾಗಿ ಪೆಟ್ರೋಲ್ ಪಂಪಿಗೆ ಹೋಗಿ ಗಾಡಿಗಿಷ್ಟು ಪೆಟ್ರೋಲ್ ಹಾಕೊಂಡು ಹೊಸ ಆಗ್ಯದ ಅಂತೇಳಿ ನಮ್ಮ ಇಂಜನ್ಗೆ ಒಂದಿಷ್ಟು ಹೊಟ್ಟಿಗೆ ನಾಷ್ಟ ಹಾಕ್ಬೇಕಂತ ಹೊರಟಿವ್ರಿ. ಹೋದ ತಕ್ಷಣ ಅವ್ರು ಹೇಳಿದೆ ಈ ಹೋಟೆಲ್ ಒಳಗೆ ಇದೊಂದು ಫೇಮಸ್ ಅದ, ಇದೊಂದು ತಿನ್ರಿ ಅಂತೇಳಿ. ಏನಪ್ಪಾ ಅಂತಂದ್ರೆ ಬೆಲ್ಲ ಸಿರಾ ತಿಂದ್ವಿ ರೀ, ಮಸ್ತ್ ಇತ್ತು. ತುಪ್ಪ ಗಿಪ್ ಹಾಕಿದ್ರು. ಅದಾದ ತಕ್ಷಣ ಮಸಾಲ ಮೈಸೂರು ದೋಸೆ ಒಂದು ಆರ್ಡರ್ ಮಾಡಿದ್ವಿ. ಅದು ತಿನ್ಕೊಂಡು ಅಲ್ಲಿಂದ ಸೀದಾ ಕೈ ತೊಳ್ಕೊಂಡು ಸೀದಾ ನಮ್ಮೊಂದು ಪಯಣ ಹೊರಟಿದ್ದು ಬಿಲ್ ಪೇ ಮಾಡೋದಕ್ಕಂತ ಹೇಳಿ. ಎಲ್ಲ ಮುಗಿಸ್ಕೊಂಡು ನಮ್ಮ ಪಯಣ ಹೊರಟು. ಪ್ರಾಣಿಗಳ ಮೇಲೆ ದಯೆ ಇರ್ಲಿ. ಐತೆ ಇದೆ. ಫೈನಲಿ ಬಾಗಲಕೋಟಿಗೆ ಬಂದು ರೀಚ್ ಆಗಿವ್ರಿ. ನಾ ಬಾಗಲಕೋಟಿಗೆ ಬಂದಿಲ್ಲ, ಇದು ಗದ್ದಿನಕೇರಿ ಕ್ರಾಸ್. ನಾ ಬಾಗಲಕೋಟ್ 10 ಕಿಲೋಮೀಟರ್ ಐತಿ. 10 ಕಿಲೋಮೀಟರ್ ಗದ್ದಿನಗಿರಿ ಕ್ರಾಸ್. ಇನ್ನೇನು ಕೆಲವು ಕ್ಷಣ ಹೆಜ್ಜೆ ಇಟ್ಟು ಹೊರಟೆ ನನ್ನ ಕನಸಿನ ಒಂದು ಬಾಗಿಲೆಡೆಗೆ. ಸೋನಿ ಎಂಪೈ ಬಾಡಿ ರೀ ಸಿಗ್ಮಾ 35 ಸಿಗ್ಮಾ 85 ಕ್ಯಾಮ್ರಾ ತಗೊಳಕಂತ ಬಾಗಲಕೋಟೆ ಬಂದಿವಿ. ನಾನು ನನ್ನ ಫ್ರೆಂಡ್ ಪ್ರಜ್ವಲ್ ಮತ್ತು ಹಾಗೆ ನಮ್ಮ ಸಹಚರರ ಜೊತೆಗೆ ನಾವು ಇಲ್ಲಿ ಬಂದಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಘಟನೆಗೆ ಮುಖ್ಯ ಪಾತ್ರವನ್ನು ವಹಿಸ್ಕೊಳ್ತಾ ಇರೋರು ಪ್ರಜ್ವಲ್ ಅವರು ಮತ್ತು ಕರಿಕಳಿಂಗ ನಮ್ಮಣ್ಣ. ಕಷ್ಟ ಅಂತ ಬಂದಾಗ ದೂರ ನಿಲ್ಲುವಂಥ ಸ್ನೇಹಿತರು ನನಗಿಲ್ಲ, ಜೊತೆಗೆ ನಿಲ್ಲುವಂಥವ್ರು ಫ್ರೆಂಡ್ಸ್ ಸಿಕ್ಕಾರೆ, ಅದು ಖುಷಿ ವಿಚಾರ. ಮತ್ತು ಅವ್ರ ಜೊತೆ ಇವತ್ತು ನಾ ಬಾಗಲಕೋಟೆ ಬಂದಿನಿ. ನಾನೊಂದು ಕ್ಯಾಮ್ರಾ ತೊಗೋಬೇಕಂತೆ ಫುಲ್ ಖುಷಿ. ಫಸ್ಟ್ ಟೈಮ್ ಯೂಟ್ಯೂಬ್ದಾಗ ವಿಡಿಯೋ ಮಾಡತ್ತೀನಿ. ತಪ್ಪು ತಡೆ ಆದ್ರೆ ಕ್ಷಮೆ ಇರಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಮಾತಿನೊಳಗೆ ಸಮಾಧಾನ ರೀ, ಒಳಗೆ ಅಸಮಾನದ ಹೊಗಿರಿ. ಹೆಂಗೆ ಆಡಿಸ್ತಿರ್ತೀವಿ ಹಂಗೆ ಬಗ್ಗತ್ತೈತಿ. ಮತ್ತು 3 ವರ್ಷ ನನ್ನ ಬದುಕಿನ ಇನ್ನೊಂದು ಹಾದಿ ತೋರಿಸುವಂತಹ ಲಕ್ಷ್ಮ ಅವ್ರಿ ಒಂಥರ ಖುಷಿ. ದೊಡ್ಡ ಅಮೌಂಟ್ ರೀ, ದೊಡ್ಡ ಅಮೌಂಟ್ ಕರ್ಕೊಂಡು ಮನೆಗೆ ಹೋಗೋದು. 1,700 299. ಹೋಗ್ತದೆ ಬ್ಯಾಟ್ರಿ ಗೀಟ್ರಿ ಮೆಮರಿ ಕಾರ್ಡ್ ಅಂದ್ರೆ 4 ಹೋಗುತ್ತೆ ನಮ್ಮ ಬಕ್. ಸರಿ ನೀ ಪ್ಯಾಂಟ್ ಸಡ್ಲಾಗ ಏರ್ಸ್ಕೊತೀನಿ ನಮ್ಮ ಪೈನ.
ಶ್ರೀಕಾಂತ್ ಹೊಸ ಎಂಪೈ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಎಂಪೈ ಯೂಸ್ ಮಾಡೋದ್ರ ಗೊತ್ತಾಗತ್ತೆ ಅವ. ಏನ್ ಅನ್ಸತ್ತೆ ಏನ್ ಅನ್ಸತ್ತು ಗಿಚ್ಚೆ ಎಂಪೈ ಬೆಸ್ಟ್ ಯೂಸ್ ಮಾಡ್ಕೋಬೇಕ ಅಂದ್ರ ಮಸ್ತ್ ಐತ. ಇದು ಹಿಂಗೆಲ್ಲ ಐತ್ ಮತ್ತೆ ಫುಲ್ ಹೌಸ್ ಕ್ಯಾಮ್ರಾ ಗ್ಯಾಜೆಟ್ಸ್ ಅಂದ್ರೆ ಖುಷಿ ಐತಿ ಮಸ್ತ್. ಖುಷಿಯಾಗಿರ್ಬೇಕು. ಬೇಕಾ ವೈಭವ್ ಕರ್ದ್ಬಿಡು ಬರ್ತಾನೆ. ಅಲ್ಲ ಬೇಕಂದ್ರೆ ಸರ್ ಬೇಕಾದ್ರೆ ಹಂಗೆ ತರಕಾರಿ ಬೇಕಂದ್ರೆ ಬಂದ್ಬಿಡ್ತಾನ. ಇಲ್ಲೇ ಇರ್ತಾನೆ ಈಗ ಸಾಮಾನ್ಯ. ಸಿಗ್ಮಾ 85 ಒಂದ್ 3 ಆರ್ಡರ್ ಅದು ಅಂದ್ರೆ ಮೂರ್- ಜಾಗ ಐತಿ. 35 ಏನ್ ಅನಿಸ್ತು ಏನ್ ಹೇಳ್ತೀರಿ ಏನ್ ಮಾಡ್ತೀರಿ? ಏನಿಲ್ಲ ತಡಿ ಒಂದು 2 ಸೆಕೆಂಡ್ ಬ್ಯಾಟ್ರಿ ಹಾಕ್ಬೇಕ್ರಿ ಸೊ ಬ್ಯಾಟ್ರಿ ಇಲ್ಲ ಚಾರ್ಜ್ ಇರೋದಿಲ್ಲ. ಹಾ ಚಾರ್ಜ್ ಇರೋದಿಲ್ಲ ಬೇಕು ಅವ್ನು ಏನಿತ್ತು ಅಂದ್ರು ತೆಗಿತಾರಲ್ರಿ. ಸ್ಟಾರ್ಟ್ ಮಾಡಿ ಚಾರ್ಜ್ ಇದ್ದಿಲ್ಲ. ವಿಘ್ನೇಶ್ವರ್ ಫೋಟೋ ತೆಗೀನ್ರಿ ಸ್ಟಾರ್ಟ್ ಮಾಡಿ. ಹಿಂಗೆ ತೆಗಿತಾರೆ. 35 ಲೆನ್ಸ್ ರೀ. ಸೊ ಇದೊಂದು ಓಪನ್ ಮಾಡೋಣ ಅಂತ ಸುಮ್ಮನೆ ತೋರ್ಸಾತೀನಲ್ಲಿ. ತೋರಿಸ್ತೀನಿ ಇನ್ನೊಂದು. ಇದೊಂದು ಕನಸಾಗಿತ್ತು. ಕನಸು ಜೊತೆ ನಮ್ದೊಂದು ಇವತ್ತಿನ ಹೆಜ್ಜೆ ಪ್ರಾರಂಭ ಆಗ್ತದೆ. ಇನ್ನು ಮುಂದೆ ಇನ್ನಷ್ಟು ಒಳ್ಳೆ ಫೋಟೋಸ್ಗಳು ವಿಡಿಯೋಸ್ಗಳು ತೆಗಿಯೋಕೆ ಹೆಲ್ಪ್ ಆಗ್ತದೆ. ಬರುವಂತಹ ನಮ್ಮ ಕ್ಲೈಂಟ್ಗಳಿಗೆ ಅವ್ರ ಮೆಮರೀಸ್ಗಳು ಅವರಿಗೆ ಅವ್ರ ಖುಷಿಗೋಸ್ಕರ ಅವರ ಸಂತೋಷಕ್ಕೋಸ್ಕರ ನಾವು ಇನ್ನಷ್ಟು ಚಲೋ ಫುಟೇಜ್ಗಳನ್ನು ಕೊಟ್ಟು ಅವ್ರಿಗೆ ಖುಷಿ ಪಡಿಸೋಣಂತ, ಹಾಗೆ ಅವ್ರ ಮೆಮರೀಸ್ಗಳನ್ನು ಅವ್ರ ಪದದೊಳಗೆ ಅವ್ರ ಮಡಿಲೊಳಗೆ ಹಾಕೋಣಂತ ಹೊಸ ಕಾಯಕ, ಹೊಸದಲ್ಲ ಹಳಿ ಕಾಯಕನೇ, ಹೊಸ ಕ್ಯಾಮ್ರಾ ಜೊತೆ ಹಳೆ ಕಾಯಕವನ್ನು ಪ್ರಾರಂಭ ಮಾಡೋಣಂತ. ಬದುಕು ಪ್ರಾರಂಭ ನಮ್ಮ ತಾಯಿ ಆಶೀರ್ವಾದ ಜೊತೆಗೆ ಹಾಗೂ ನಮ್ಮೆಲ್ಲರ ಗೆಳೆಯರ ಬಳಗದ ಒಂದು ಆಶೀರ್ವಾದ ಜೊತೆಗೆ. ಲೈಕ್, ಕಮೆಂಟ, ಶೇರ, ಸಬ್ಸ್ಕ್ರೈಬ್. ಏನಣ್ಣ ನೀವು ತೊಗೊಂಡಾಗ ಏನೋ ಅಂದ್ರಿ? ನೀವು ತೊಗೊಂಡಾಗ ಏನು 256 ತೊಗೊಂಡಿದ್ನಿ, 12,000 ಬಿದ್ದಿತ್ತು. ಈಗ ನೋಡಿ 13,000 ರೂಪಾಯಿ 240. ತುಟ್ಟಾಗಿದ್ರಿ ಜೀವನ ತುಟ್ಟಾಗೈತಿ. ಅಣ್ಣ ಪವರ್ ಏನಿದ್ರದ್ದು? ಹಾಂ ಇದ್ರ ಪವರ್ ಇದು ಪವರ್ ಡಾಟಾ ಹಾರಂಗಿಲ್ಲ, ಫುಲ್ ಆರಾಮ. ಇದ್ರಾಗ ಅಂಜಿಕಿಲ್ಲ, ಡಾಟಾ ಹಾರ್ತಾವ ಅನ್ನೋದು. ಮತ್ತು ಮಸ್ತ್ ಐತಿ, ಈಸಿ ಐತಿ, ಟಫ್ ಕಾರ್ಡ್ ಇದೆ. ನಿಂಗೆ ಏನು ಅನಿಸ್ತದ ನಾ ಕ್ಯಾಮ್ರಾ ತೊಗೊಂಡಿದ್ದು? ಚಲೋ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಜರ್ನಿ, ನ್ಯೂ ಜರ್ನಿ. ಚಲೋ ಮಾಡ್ರಿ, ಕ್ಲೈಂಟ್ಸ್ಗೆ ಚಲೋ ಹೊಡೆದು ಕೊಡ್ರಿ. ಏನೇ ಒಂದು ಮಾಡಿದ್ರು ದೊಡ್ಡದಾಗಿ ಮಾಡಬೇಕು. ಅದೊಂದು ನನಗೆ ಆಸೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಮಗ ಅಂತೂ ಅಲ್ಲ, ಮಿತಿ ಮೀರಿ ಚಾಚ್ತೀನಿ. ಅದು ಕಾಲು ಬಿಸಿಲಾಗ ಸುಡ್ಲಿಕ್ಕೆ, ಕೆಸರ್ನಾಗ ಬೀಳಕ್ಕೆ, ಕಲ್ಲಾಗ ಹೋಗ್ಲಿಕ್ಕೆ. ಬಟ್ ಎಳುದು ಬೀಳುದು ನಮ್ಮ ಕೈಯಾಗಿರ್ತದೆ. ಅದು ದೊಡ್ಡದೇ ಆಗಿರಲಿ ಸಣ್ಣದೇ ಆಗಿರಲಿ, ಫಸ್ಟ್ ನಮ್ಮಲ್ಲಿ ಏನು ಧೈರ್ಯ ಬೇಕಪ್ಪ ಅಂತಂದ್ರೆ ನುಗ್ಗಬೇಕು, ಹೊಡಿಬೇಕು. ಒಂದು ಧೈರ್ಯ ನಮ್ಮ ಕೈಲಿ ಆಗ್ತದೋ ಬಿಡ್ತದೋ ಅನ್ನೋದು ಯೋಚನೆ ಮಾಡ್ಕೊತ ಕೂತೀವಪ್ಪ ಮಾಡೋದಾಗಲ್ಲ. ಏನೇ ಇರಲಿ ನುಗ್ತಾ ಇರೋದೆ, ಹೊಡಿತಾ ಇರೋದೆ. ಮಾಡೋಣಂತ ಏನ್ರ ಒಂದು ಬರೀ ಮಾತುಗಳಾಗಬಾರ್ದು, ಕೆಲಸನೂ ಆಗ್ಬೇಕು ಹಂಗೆ ಅಲ್ಲ. ಅದು ಕೆಲಸ ಮಾಡೋಣಂತ, ಮಾತು ಜಾಸ್ತಿ ಬೇಡ, ಕೆಲಸ ಜಾಸ್ತಿ ಇರೋಣಂತ. ಆಶೀರ್ವಾದ ಇರ್ತೈತಿ. ತೊಗೊಂಡೇ ಬಿಟ್ರಿ. ಕೊಳಾಗ ತಗೋಣ ಕೋಟಿ ಗಟ್ಟಲೆ ಐತಿ ನಮ್ದು. ನೀವೇನು ಚಿಲ್ಲಗಟ್ಟಲೆ 30,000 40,000 ಕೆಲಸ. ಫೈನಲಿ ಎಲ್ಲ ಗಾಳೆ ಮಾಡ್ಕೊಂಡಿವ್ರಿ, ಅಂದ್ರೆ ಎಲ್ಲ ತೊಗೊಂಡ್ವಿ. ಇಲ್ಲಿಂದ ಹೊರಡೋದಂತ ಈ ಜಮಖಂಡಿಗೆ ಹೋಗಿ ಆಮೇಲೆ ಪೂಜೆ ಪುನಸ್ಕಾರಗಳು, ಮುಂದಿನ ಕಾರ್ಯಕ್ರಮ ಪ್ರಾರಂಭ. ನಮ್ಮ ದೋಸ್ತಿಗೆ 20 ರೂಪಾಯಿ ಫೋನ್ ಪೇ ಮಾಡಕ್ಕಂತಾರೆ. ಆಮೇಲೆ ಮಾತಾಡ್ತೀನಿ. ಎಷ್ಟನ 20 ರೂಪಾಯಿ ಬೇಕಂದ್ರೆ ಪ್ರಜ್ವಲ ಕಾಲ್ ಮಾಡ್ತಾರ ಅಂತ ತಿಳ್ಕೊಂಬಿಟ್ರೆ ಅವ್ರು 2 ಸಾವುಕಾರ ಇರ್ಬೋದತ್ತೆ. ಕೋಟಿ ರೂಪಾಯಿ ಆಸ್ತಿ ಅಂತ ಹೇಳ್ಯಾರ ಅವ್ರೆ. ಬರ್ರಿ ನಿಂದ್ರಿ ನಗ್ರಿ. ಶೇಪ್ ಆದಾತ್ ಬಿಡೋಣ, ಇದು ನೋಡೋಣ. ಚಲೋ ಐತಿ. ಎಬಸ್ ಅಂದ್ರೆ ತಗೋ ಅಂದಂಗ. ಇದು ಯಾವ ಭಾಷೆ? ಓಕೆ ನಿಂದ್ರಿ. ಬಾರೋ ಸರಿ ಕೇಳಿ
ಒಂದಲ್ಲಿ 4 ಆಗ್ಲಿಂತಾವು ಎಲ್ಲ ಇವ್ರ ಜೊತೆಗಿದ್ರ ಮುಗಿದ್ರ ನಮ್ಮ ಇಂಥವ್ 4 ಅಲ್ರಿ 10 ಮಾಡ್ತೀವ್ರಿ ನಾವು. ಒಂದಲ್ಲ ಎರಡಲ್ಲ 10 ಮಾಡ್ತೀವಿ. 100% ಇರ್ತಾವ್ರು. ಪ್ರಜ್ವಲ್ ಅವ್ರು ಇದ್ರೆ ಒಂದಲ್ಲ ಎರಡಲ್ಲ 10 ಮಾಡ್ತೀವಿ ನಾವು. ಸ್ಟ್ರೆಚ್ ಮಾಡಬೇಡ್ರಿ ನೀವು. ಕೋಟಿ ಮನುಷ್ಯನೇ ನಮ್ಮ ಸಂಕಟ ಇರ್ಬೇಕಾದ್ರೆ ಕೋಟಿನ ಪುಟೋಶಲ್ಲಿ ಇಟ್ಟು ಸುತ್ಕೊಂಡು ಹೋಗೋ ವಂಶ ಇವ್ರದು. ಯಾಕೆ ಅನ್ಸುದ್ರಿ? ಆಯ್ತು ಸಾಕು, ಇನ್ನು ಮುಂದಿನ ಕೆಲಸ ನಾವು ಮಾಡ್ತೀವಂತ. ರೊಕ್ಕ ಎಣ್ಸೋದ ಎಷ್ಟು ಬೇಕಲ್ಲ ನಿಂಗೆ ರೊಕ್ಕ ಅಲ್ಲಿದಾವ ನೋಡಿ ಸ್ಕೋರ್ ಕಡೆ. ಏನೂ ಆಗ್ಯದ್ರಿ ನೋಟಿಗೆ ಪೋಸ್ಟ್ ಮಾರ್ಟಮ್. ದುಡ್ಡು ಎಣ್ಸತ್ತಾರ್ರಿ. ಸೊ ಮಿಷನ್ ಒಳಗೆ 4 ಲಕ್ಷ ಭಾಷಾರ ಅಂದ್ರೆ 200 ನೋಟೇನು ವಾಪಸ್ ಕೂಡ. ಕೊನೆಯದಾಗಿ ನಮ್ದೆಲ್ಲ ಮುಗಿತ್ರಿ. ಏನೇ ಒಂದು ಮಾಡಿದ್ರು ದೊಡ್ಡದಾಗಿ ಮಾಡಬೇಕು. ಅದೊಂದು ನನಗೆ ಆಸೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋ ಮಗ ಅಂತೂ ನಾ ಅಲ್ಲ. ಇದು ನಾನು ನನ್ನ ದೌಲತ್ತು ನನ್ನ ದುರಾಂಕಾರದಲ್ಲ ನಾನು ಬದುಕಿರೋದು.